ಬಿಜೆಪಿಯಲ್ಲಿ ಒಂದಷ್ಟು ವಿದ್ಯಮಾನಗಳಾಗ್ತಾ ಇದೆ. ಹಾಗೆ ದೆಹಲಿಯಲ್ಲಿ ಇವತ್ತು ಕಾಂಗ್ರೆಸ್ ಆತ್ಮಾವಲೋಕನ ಸಭೆಯನ್ನು ಕೂಡ ಕರೆದಿದೆ. ಲೋಕಸಭೆ ಚುನಾವಣಾ ಫಲಿತಾಂಶದ ಬಗ್ಗೆ ಪರಾಮರ್ಶೆ ಮಾಡ್ತಾರೆ. ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಆದಂತ ನಷ್ಟದ ಬಗ್ಗೆ ಅವಲೋಕನ ಮಾಡ್ತಾರೆ. ಬಿಜೆಪಿಯಲ್ಲಿ ನಾಳೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಹೇಗೆ ಸಿದ್ಧತೆ ಮಾಡಿಕೊಳ್ಬೇಕು ಅನ್ನೋ ಚರ್ಚೆ. ಇನ್ನು ಕಾಂಗ್ರೆಸ್ನಲ್ಲಿ ಈ ಆತ್ಮಾವಲೋಕನದ ಸಮಯ ಇದೆ. ಸೋಲಿಗೆ ಏನ್ ಕಾರಣ ಅಂತ ಪರಾಮರ್ಶೆ ಮಾಡ್ತಾರೆ. ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಆದ ನಷ್ಟದ ಬಗ್ಗೆ ಅವಲೋಕನ ಮಾಡ್ತಾರೆ ಈ ಸಭೆಯಲ್ಲಿ. ಬೆಳಗ್ಗೆ 11 ಗಂಟೆಗೆ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ಸಭೆ ಕರೆದಿದ್ದಾರೆ. ಈ ಹಿಂದೆ ಎರಡೂ ಚುನಾವಣೆಗಳಲ್ಲಿ ಈ ತರದ ವಿದ್ಯಮಾನಗಳನ್ನು ನೋಡ್ತಾ ಇರಲಿಲ್ಲ ನಾವು. ಬಹಳ ಕಡಿಮೆ ಆಗ್ತಾ ಇತ್ತು, ಸೋಲ್ತಾ ಇದ್ರು. ಅದರ ಬಗ್ಗೆ ಆತ್ಮಾವಲೋಕನ ಆಗೋದು ಬಹಳ ದಿನಗಳು ಹಿಡಿತಾ ಇತ್ತು. ಆ ಶಾಕ್ನಿಂದ ಹೊರಗಡೆ ಬರೋದಕ್ಕೆ ಬಹಳ ಸಮಯ ಹಿಡಿತಾ ಇತ್ತು ಕಾಂಗ್ರೆಸ್ಗೆ. ಆದರೆ ಈ ಬಾರಿ ಒಂದು ರೀತಿ ಹೊಸ ಬೂಸ್ಟ್ ಸಿಕ್ಕಂತಾಗಿದೆ. 100 ಕ್ರಾಸ್ ಆಗಿದ್ದೀವಿ, 100 ಕ್ರಾಸ್ ಮಾಡಿದ್ದೀವಿ, ಬಿಜೆಪಿಗೆ ಒಂದು ದೊಡ್ಡ ಹೊಡೆತ ಕೊಟ್ಟಿದ್ದೀವಿ ಅನ್ನೋ ಜೋಶ್ನಲ್ಲಿ ಕಾಂಗ್ರೆಸ್ ಇದೆ. ಹಾಗಾಗಿ ಇಷ್ಟು ಬೇಗ ಆತ್ಮಾವಲೋಕನಕ್ಕೂ ಕೂಡ ಮುಂದಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಇದೊಂದು ಒಳ್ಳೆ ವಿದ್ಯಮಾನ ಅಂತ ನಾನು ಹೇಳ್ತೀನಿ. ನಿಜಕ್ಕೂ ಒಳ್ಳೆ ವಿದ್ಯಮಾನ. ಇದನ್ನ ಮೊದಲೇ ಮಾಡಿದ್ದಿದ್ರೆ ಕಾಂಗ್ರೆಸ್ ಇಷ್ಟೊತ್ತಿಗೆ ಇನ್ನಷ್ಟು ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಾ ಇತ್ತೇನು. ಇನ್ನು ಕಾಂಗ್ರೆಸ್ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗ್ತಾ ಇದ್ದಾರೆ. ವರದಿಯ ಜೊತೆಗೆ ದೆಹಲಿಗೆ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಪ್ರಯಾಣಿಸಿದ್ದಾರೆ. ಸಚಿವರು ನೀಡಿದ ವರದಿಯನ್ನು ಹಿಡ್ಕೊಂಡು ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಸೋಲಿಗೆ ಕಾರಣ ಏನು ಅನ್ನೋ ಆತ್ಮಾವಲೋಕನ ಚರ್ಚೆ, ಆತ್ಮಾವಲೋಕನ ಸಭೆ. ಹಾಗಾಗಿ ಪ್ರಮುಖವಾಗಿ ಕಾಂಗ್ರೆಸ್ ಯಾವೆಲ್ಲ ರಾಜ್ಯಗಳಲ್ಲಿ ಆಡಳಿತದಲ್ಲಿದೆ, ಬೆರಳೆಣಿಕೆ ಮಾತ್ರ. ಅಲಯನ್ಸ್ ಬಿಟ್ಬಿಡಿ, ಕಾಂಗ್ರೆಸ್ ಏಕಾಂಗಿಯಾಗಿ ಕರ್ನಾಟಕ, ತೆಲಂಗಾಣ. ಅದು ಇತ್ತೀಚೆಗೆ ಕರ್ನಾಟಕದಲ್ಲಿ 1 ವರ್ಷದ ಹಿಂದೆ, ತೆಲಂಗಾಣದಲ್ಲಿ 5-6 ತಿಂಗಳ ಹಿಂದೆ. ಆದರೆ ಎರಡೂ ರಾಜ್ಯದಲ್ಲಿ ಕಾಂಗ್ರೆಸ್ನ ಪರ್ಫಾರ್ಮೆನ್ಸ್ ನೋಡಿದರೆ ಇಟ್ಸ್ ವೆರಿ ಬ್ಯಾಡ್, ಸೀರಿಯಸ್ಲಿ ಶಾಕಿಂಗ್. ಅದು ಕಾಂಗ್ರೆಸ್ಸೇ ಈ ಕಳಪೆ ಹಂತದಲ್ಲಿ ನಾವು ಪರ್ಫಾರ್ಮ್ ಮಾಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಬೋತ್ ತೆಲಂಗಾಣ, ಕರ್ನಾಟಕ. ಕರ್ನಾಟಕದಲ್ಲಿ ಬರೀ 9 ಸ್ಥಾನ, ತೆಲಂಗಾಣದಲ್ಲಿ 50-50 8. ಹಾಗಾಗಿ ಆತ್ಮಾವಲೋಕನ. ವಿಕ್ರಮ್ ಇದ್ರ ಬಗ್ಗೆ ಮತ್ತೆ ಡೀಟೇಲ್ಸ್ ಕೊಡ್ತಾರೆ. ವಿಕ್ರಮ್, ಬಿಜೆಪಿಯಲ್ಲಿ ಹೌದು ನಾಳೆ ಪ್ರಮಾಣ ವಚನ ಸ್ವೀಕಾರ 3.0 ಬಹಳ ಖುಷಿಯಲ್ಲಿರ್ತಾರೆ. ಇನ್ನು ಕಾಂಗ್ರೆಸ್ನಲ್ಲಿ ಆತ್ಮಾವಲೋಕನದ ಸಮಯ. ಅದು ನನಗನ್ಸೋದು ಬಹಳ ಪ್ರೊಆಕ್ಟಿವ್ ಆಗಿದ್ದಾರೆ ಈ ಸಲ ಕಾಂಗ್ರೆಸ್ ಅಂತ. ಬಹಳ ಬೇಗನೆ ಆತ್ಮಾವಲೋಕನ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಎಸ್, ಡೆಫಿನೆಟ್ಲಿ ವಾಸು. ಈ ಸರಿ ಕಾಂಗ್ರೆಸ್ ತುಂಬಾನೇ ಆಕ್ಟಿವ್ ಆಗಿರ್ತಕ್ಕಂಥದ್ದು. ಅದರಲ್ಲೂ ಈ ಬಾರಿ, ಕಳೆದ ಬಾರಿ 52 ಕ್ಷೇತ್ರವನ್ನ ಕಾಂಗ್ರೆಸ್ ಗೆದ್ದಿತ್ತು. ಹಾಗಾಗಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಬಹಳ ಸೈಲೆಂಟ್ ಆಗಿತ್ತು. ಆದ್ರೆ ಈ ಬಾರಿ ಅವರ ಸಂಖ್ಯೆ ಮತ್ತೆ ಇಂಡಿಯಾ ಮೈತ್ರಿಕೂಟದ ಸಂಖ್ಯೆ ಅವರಿಗೆಲ್ಲ ಒಂದು ರೀತಿಯಲ್ಲಿ ಬೂಸ್ಟ್ ಅಪ್ ಅನ್ನ ನೀಡಿರ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ಈಗ ಆದಷ್ಟು ಬೇಗ ಒಂದು ಏನು ಅವರ ಲೆಕ್ಕಾಚಾರದಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನೋದಿತ್ತು. ಆದ್ರೆ ಅಧಿಕಾರಕ್ಕೆ ಬರೋಕ್ಕಾಗಿಲ್ಲ. ಆದ್ರೆ ವಿಪಕ್ಷ ಸ್ಥಾನದಲ್ಲಿ ಕೂರುವಂತಹ ಹಂತಕ್ಕೆ ಈ ಬಾರಿ ಕಾಂಗ್ರೆಸ್ ತಲುಪಿರ್ತಕ್ಕಂಥದ್ದು. ಸೊ ಅಟ್ಲೀಸ್ಟ್ ಈಗಿನಿಂದನೇ ಪ್ರಯತ್ನ ಪಟ್ಟರೆ ಮುಂದಿನ ಬಾರಿ ಆದ್ರೂ ಅಧಿಕಾರಕ್ಕೆ ಬರ್ಬೋದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಆತ್ಮಾವಲೋಕನ ಸಭೆಗೆ ಇವತ್ತು CWC ಸಭೆಯನ್ನ ಕರೆದಿರ್ತಕ್ಕಂಥದ್ದು. ಈ ಒಂದು ಸಭೆಯಲ್ಲಿ ಅಂದ್ರೆ ಈಗಾಗಲೇ ಕರ್ನಾಟಕದಲ್ಲಿ ಫಾರ್ ಎಕ್ಸಾಂಪಲ್ ಕಳೆದ ಬಾರಿ ಕೇವಲ 1 ಕ್ಷೇತ್ರವನ್ನ ಮಾತ್ರ ಗೆದ್ದಿತ್ತು. ಈ ಬಾರಿ 9 ಕ್ಷೇತ್ರ ಗೆದ್ದಿರ್ತಕ್ಕಂಥದ್ದು. ಸೊ ಎಲ್ಲೆಲ್ಲಿ ಪ್ಲಸ್ ಪಾಯಿಂಟ್ ಆಗಿರ್ತಕ್ಕಂಥದ್ದು. ಇನ್ನು ಉಳಿದಂತೆ ಸಹಜವಾಗಿ ಅವ್ರು ಲೆಕ್ಕ ಹಾಕಿದಂತೆ ಒಂದು 15 ಕ್ಷೇತ್ರವಾದ್ರೂ ಗೆಲ್ಬೇಕು ಅಂತೇಳಿ. ಸೊ ಹಾಗಾದ್ರೆ ಇನ್ನು ಉಳಿದಂತ 6 ಕ್ಷೇತ್ರಗಳಲ್ಲಿ ಗೆಲ್ತೀವಿ ಅಂತ ಏನ್ ಅನ್ಕೊಂಡಿದ್ವಿ, ಅದರಲ್ಲಿ ಎಲ್ಲಿ ಎಡಬಿದ್ವಿ, ಈ ರೀತಿಯಂತ ಒಂದು ಅವಲೋಕನ. ಇದು ಕೇವಲ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಎಲ್ಲಾ ರಾಜ್ಯದ ನಾಯಕರು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ. CWC ಮೆಂಬರ್ಗಳು ಕೂಡ ಭಾಗಿಯಾಗ್ತಾರೆ. ಸೊ ಈ ನಿಟ್ಟಿನಲ್ಲಿ ಮುಂದಿನ ಬಾರಿ ಅಂದ್ರೆ ಇನ್ನು 5 ವರ್ಷಗಳ ಕಾಲ ಯಾವ ರೀತಿಯಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡಬೇಕು ಅಂತ ಹೇಳಿ ಮೊನ್ನೆ ಒಂದಿಷ್ಟು ಮಾತುಗಳು ಹರಿದಾಡ್ತಾ ಇದ್ವು. ಬಿಜೆಪಿ ಗೆದ್ರೂ ಕೂಡ ಅವರಿಗೆ ಎಲ್ಲೋ ಒಂದ್ ಕಡೆ ಗೆಲುವಿನ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗೋಕೆ ಸಾಧ್ಯ ಆಗ್ತಿಲ್ಲ. ಆದ್ರೆ ಕಾಂಗ್ರೆಸ್ ಸೋತ್ರೂ ಸಹ ಈ ಬಾರಿ ಅವರ ಸಂತಸ ಮುಗಿಲು ಮುಟ್ಟಿರ್ತಕ್ಕಂಥದ್ದು ಅಂತೇಳಿ. ಸೊ ಈ ನಿಟ್ಟಿನಲ್ಲಿ ಒಂದು ಪ್ರಿಪರೇಷನ್ ಅನ್ನ ಅಂದ್ರೆ ಸಹಜವಾಗಿ ಒಂದು ಪಕ್ಷ ಆಗಿರ್ಬೋದು ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಕೂಡ ತಾನು ಎಡವಿದಂತಹ ಸಂದರ್ಭದಲ್ಲಿ ಮುಂದಿನ ಸಿದ್ಧತೆ ಹೇಗೆ ಮಾಡ್ಕೊಬೇಕು ಅನ್ನೋ ಒಂದು ಅವಲೋಕನ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಗ್ರೇಟ್. ಆ ಒಂದು ಕೆಲಸವನ್ನ ಕಾಂಗ್ರೆಸ್ ಸದ್ಯ ಇವತ್ತು ಈ ಒಂದು ಸಭೆ ಮೂಲಕ ಮಾಡ್ತಾ ಇರ್ತಕ್ಕಂಥದ್ದು. ವಾಸು, ಓಕೆ, ಥ್ಯಾಂಕ್ ಯು ವಿಕ್ರಮ್. ಇಡೀ ಫಲಿತಾಂಶದಲ್ಲಿ ಹೇಗಾಗಿತ್ತು ಅಂದ್ರೆ ಬಿಜೆಪಿ ಗೆದ್ದು ಸೋತಂಗಿತ್ತು, ಕಾಂಗ್ರೆಸ್ ಸೋತು ಗೆದ್ದಂಗಿತ್ತು. ಆ ತರದ ಸ್ಥಿತಿ ಇತ್ತು. ಇನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಭ್ರಷ್ಟಾಚಾರ ಆಗಿತ್ತು. ಸರ್ಕಾರದ ಮೊದಲ ವಿಕೆಟ್ ಪತನ ಆಗಿತ್ತು. ಈಗ ಕಾಂಗ್ರೆಸ್ನ ಮತ್ತೊಬ್ಬ ಶಾಸಕನ ಹೆಸರು ಕೇಳಿ ಬರ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.